ಅಮ್ಮ, ರಮ್ಯನ್ ಮೊಬೈಲ್ ಕೊಡು. ಅದರಲ್ಲಿ ಯಾವುದೋ ಒಂದು ನಂಬರ್ ಬೇಕಾಗಿತ್ತು. ಈ ಫೋನ್ ಇಟ್ಕೊಂಡು ಮನೆ ಮರ್ಯಾದೆ ತೆಗೆಯೋದಕ್ಕೆ ನೋಡ್ತಾ ಇದ್ದೆ ಅಲ್ಲ, ಹಾಗೇನಾದರೂ ಮಾಡೋಕ್ಕೆ ನೋಡಿದ್ರೆ ನಿನ್ನೆ ಮನೆಯಿಂದ ಹೊರಗಡೆ ಹಾಕ್ಬಿಡ್ತೀನಿ. ಹುಷಾರು. ಯೂರಿಯಾ ಊಟ ಮಾಡದೆ ಹಾಗೆ ಹೋದ್ರು. ಅದಾ ಟ್ರಸ್ಟ್ ಕೆಲಸಕ್ಕೆ ಒಬ್ಬ ಹೊಸ ಸೆಕ್ರೆಟರಿ ತೊಗೊಂಡಿದ್ದಾರೆ. ಅವ್ರು ಬಂದಿದ್ರು, ಅವ್ರ ಹತ್ರ ಮಾತಾಡಕ್ಕೆ ಹೋದ್ರು. ನಿಮಗೆ ಗೊತ್ತಿರ್ಬೋದು, ಮಧುರಾಪುರದಿಂದ ಬಂದಿದ್ದಾರೆ. ಮಧುರಾಪುರದಿಂದನಾ? ಏನ್ ಹೆಸರು ಅವರದ್ದು? ಹೆಸರು ಮರ್ತ್ಬಿಟ್ಟೆ, ಆಮೇಲೆ ಕೇಳ್ಬಿಟ್ಟು ಹೇಳ್ತೀನಿ. ನಿಮ್ಮ ತಂದೆನೇ ಅವ್ರನ್ನ ಕಳ್ಸಿದ್ರಂತೆ. ಇದಿವತ್ತಿಗೆ ಕೊನೆ. ಇನ್ ಮುಂದೆ ನಮ್ಮ ಪ್ರೀತಿ ನಾವು ಮರ್ತು ಬಿಡ್ಬೇಕು. ಹೌದು, ನಾವಿಷ್ಟು ದಿನ ಮಾಡಿದ್ದು ಮೋಸ. ಇನ್ಮೇಲೆ ಈ ರೀತಿ ಮೋಸ ಮಾಡೋ ಅಗತ್ಯ ಇಲ್ಲ. ಅದು ನಮ್ಮ ಪ್ರೀತಿಗೆ ಅವಮಾನ. ಈ ರೀತಿ ಕದ್ದು ಮಚ್ಚಿ ಸಿಗೋದು ತಪ್ಪು. ಇನ್ಮೇಲಿಂದ ಹೀಗೆಲ್ಲ ಮಾಡೋದು ಬೇಡ. ಎಲ್ರಿಗೂ ಈ ವಿಷಯ ಹೇಳಲೇಬೇಕು. ನಿಮ್ಗೆಲ್ಲ ಒಂದು ಗಂಭೀರವಾದ ವಿಷಯ ಹೇಳ್ಬೇಕಾಯ್ತು. ಅಜ್ಜಯ್, ಅಮ್ಮ, ಚಿಕ್ಕಪ್ಪ, ಇವ್ರು ಹೇಳೋದ್ನೆಲ್ಲ ನಂಬೇಡಿ. ಇವ್ರು ಹೇಳ್ತಿರೋದೆಲ್ಲ ಸುಳ್ಳು. ನನಗೆಲ್ಲ ಗೊತ್ತು. ನೀನು ರಾಧಿಕಾ ಪ್ರೀತಿ ಮಾಡ್ತಿರೋದು ಅದೇ ತಾನೇ? ವಿಶು, ಕರೆದ್ಯಾ? ಅಮ್ಮ, ಅದು ವಿಶು. ಅಮ್ಮ, ಏನಿಲ್ಲಮ್ಮ, ನಾನು ಕೆಳಗಡೆ ಬಿದ್ಬಿಟ್ಟೆ ಅಷ್ಟೇ. ಯಾಕಪ್ಪ? ಏನು ಬಿದ್ದೆ? ಏನಾಯ್ತು? ವೀಲ್ ಚೇರ್ಗೆ ಬಟ್ಟೆ ಸಿಗಾಕೊಂಡು ಬಿದ್ಬಿಟ್ಟೆ. ಅಷ್ಟಕ್ಕೆ ವಿಶು ಗಾಬರಿ ಮಾಡಿಕೊಂಡು ನಿಮ್ಮನ್ನೆಲ್ಲರನ್ನೂ ಕರೆದ್ಬಿಟ್ಟ. ನಿನಗೆ ನಿಜ ಗೊತ್ತಾದ್ರೆ ನನಗೆ ಸಪೋರ್ಟ್ ಮಾಡ್ತೀಯಾ, ನನ್ಗಾಗಿರೋ ಅನ್ಯಾಯ ಸರಿ ಮಾಡ್ತೀಯಾ ಅಂತ ಅನ್ಕೊಂಡಿದ್ದೆ. ಮನೆಯವ್ರಿಗೆಲ್ಲ ಅರ್ಥ ಮಾಡಿಸಿ ನನಗೆ ಹೆಲ್ಪ್ ಮಾಡ್ತೀಯ ಅಂತ ಅನ್ಕೊಂಡಿದ್ದೆ. ನಾ ಮಾಡಿರೋ ತಪ್ಪಲ್ಲ, ನಾನು ನಡೀತಾ ಇರೋ ದಾರಿ ಸರಿ ಅಂತ ಹೇಳ್ತೀಯ ಅಂತ ಅನ್ಕೊಂಡಿದ್ದೆ. ವಿಶು, ಅಕಸ್ಮಾತ್ ಆಗಿ ನಿನ್ನ ಸ್ಥಾನದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ನಾನು ಇದಕ್ಕೆ ಸರಿ ಅಂತ ಇದ್ದೆ. ಆದರೆ ಇವಾಗ ಇದಕ್ಕೆ ನಾನು ಒಪ್ಪಿಗೆ ಇಲ್ಲ ವಿಶು. ಯಾಕೆ? ಇವತ್ತು ನೀನೊಬ್ಬ ಧರ್ಮಾಧಿಕಾರಿ, ಯಾರೋ ಪಡ್ಡೆ ಹುಡುಗ ಅಲ್ಲ. ನಮ್ಮ ಮನೆ ಮರ್ಯಾದೆ, ಈ ಧರ್ಮಾಧಿಕಾರಿ ಪಟ್ಟದ ಘನತೆ ಈಗೆಲ್ಲ ನಿನ್ನ ಕೈಲಿದೆ ವಿಶು. ವಹಿಸ್ಕೊಂಡಿದ್ದ ತಪ್ಪಿಗೆ ಪ್ರೀತಿ ಮಾಡೋ ಹಕ್ಕು ನಂಗಿಲ್ವಾ? ಇಲ್ಲ ವಿಶು, ನಿನಗೆ ಮದುವೆ ಆಗಿದೆ. ರಾಧಿಕಾ ನಿನ್ನ ಹೆಂಡತಿ ತಂಗಿ. ಹೆಂಡತಿ ಕೈ ಬಿಟ್ಟು ಅವಳು ತಂಗಿನ ಮದುವೆ ಮಾಡ್ಕೊಂಡ್ರೆ ನಾಚಿಗೇಡಲ್ವಾ? ನಾಳೆ ಅಮ್ಮ ಅಜ್ಜಿಗೆ ಏನು ಅಂತ ಉತ್ತರ ಕೊಡ್ತೀಯ? ಅವರು ಜನರೆದುರು ಕುಗ್ಗಿ ಬಾಳೋ ಹಾಗೆ ಮಾಡ್ತೀಯ? ಇವನು ಹೆಂಡತಿ ಕೈ ಬಿಟ್ಟ, ಇನ್ನೊಬ್ಬಳನ್ನ ಕಟ್ಕೊಂಡ ಅಂತ ಜನ ಆಡ್ಕೊಳಲ್ವಾ? ಅದಕ್ಕೇನು ಅಂತ ಹೇಳ್ತೀಯ? ವಿಶಾಖನ್ ಜೊತೆ ಮದುವೆ ಆಗಿರೋದನ್ನ ನಾನು ಒಪ್ಪಲ್ಲ ಅಣ್ಣ. ಪ್ರೀತಿನೇ ಇಲ್ಲದೆ ಗಂಡ ಹೆಂಡತಿ ಆಗಿರೋದು ಹೇಗೆ? ವಿಶು, ನಾನು ಹಿಂಸೆನ 10 ವರ್ಷದಿಂದ ಅನುಭವಿಸ್ತಾ ಇದ್ದೀನಿ. ನಾನು ಒಬ್ಬ ಮನುಷ್ಯ ಅಣ್ಣ, ದೇವರಲ್ಲ. ಕೈಲಿ ಪ್ರೀತಿನ ತ್ಯಾಗ ಮಾಡ್ತಾರೆ. ಜೀವನ ಪೂರ್ತಿ ಕೊರಗ್ತಾ ನೋಡ್ದವ್ರ ಎದುರಿಗೆ ನಗ್ನಗ್ತಾ ಇರೋಕ್ಕಾಗಲ್ಲ ಅಣ್ಣ. ಇದು ನಾಟಕ ಅಲ್ಲ, ಜೀವನ.